ವಿದ್ಯಾರ್ಥಿಗಳೇ, 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಕ್ಲಾಸ್ನಾಗ ಏನು ಮಾಡಿದ ಅಂದ್ರೆ ನಮ್ಮ ಕರ್ನಾಟಕದ ಬೆಂಗಳೂರು ವಿಭಾಗದ ಬಗ್ಗೆ ಹೇಳಿದ. ಎಷ್ಟನೇ ತರಗತಿ ಅಂದ್ರೆ 6ನೇ ತರಗತಿದವರಿಗೆ ಈ ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳು ಬರ್ತಾವ ಅಂತ ಹೇಳಿದ. 9 ಜಿಲ್ಲೆಗಳಲ್ಲಿ ಒಟ್ಟಾಗಿ ಬೆಂಗಳೂರು ವಿಭಾಗದ ಬಗ್ಗೆ ಅದರ ಸಾಂಸ್ಕೃತಿಕ ಪರಿಚಯ ಮತ್ತು ಬೆಂಗಳೂರು ವಿಭಾಗದ ಕೃಷಿ ಉದ್ದಿಮೆ ಈ ಎಲ್ಲರ ಬಗ್ಗೆ ಏನು ಮಾಡಿದ್ರೆ ಲಾಸ್ಟ್ ಕ್ಲಾಸ್ನಾಗ ಮಾಹಿತಿ ಕೊಟ್ಟಿದ್ದ. ಈ ಕ್ಲಾಸ್ನಾಗ ಬೆಂಗಳೂರು ವಿಭಾಗದಲ್ಲಿ ಬರುವ 9 ಜಿಲ್ಲೆಗಳ ಪ್ರತಿಯೊಂದು ಜಿಲ್ಲೆ ಏನ್ ಮಾಡಬೇಕು ಅಂದ್ರೆ ಆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಿರು ಮಾಹಿತಿಯನ್ನು ಏನ್ ಮಾಡ್ತೀನಿ ಅಂದ್ರೆ ಇವತ್ತಿನ ಕ್ಲಾಸ್ ಕೊಡ್ತೀನಿ. ಅಂದ್ರೆ ಮೊಟ್ಟ ಮೊದಲು ಬೆಂಗಳೂರು ಜಿಲ್ಲೆ 9 ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ ಜಿಲ್ಲೆ. ಈ ಬೆಂಗಳೂರು ನಗರವನ್ನ ನಾವು ಕರ್ನಾಟಕದ ರಾಜಧಾನಿ ಅಂತೇಳಿ ಕರ್ನಾಟಕದ ರಾಜಧಾನಿ ಮಾಡ್ಕೊಂಡಿವಿ. ಈ ಬೆಂಗಳೂರು ನಗರ ಜಿಲ್ಲೆ ಏನದ ಅಂದ್ರೆ ಬಹಳಷ್ಟು ಇದನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಬಹಳಷ್ಟು ಮುಂದುವರೆದಿರ್ತಕ್ಕಂತಹ ಒಂದು ನಗರ ಪ್ರದೇಶ ಇದಾಗಿದೆ. ಇದು ಈ ಒಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವಿಧಾನಸೌಧ ಎನ್ನುವಂತ ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡ. ಅದಷ್ಟೇ ಅಲ್ಲ, ಇಲ್ಲಿ ಉಚ್ಚ ನ್ಯಾಯಾಲಯ, ರಾಜ್ಯದ ಉಚ್ಚ ನ್ಯಾಯಾಲಯ ಏನದ ಅಂದ್ರೆ ಈ ಒಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅದ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಈ ಬ್ರಿಟಿಷರ ಕಾಲದಿಂದಲೂ ಕೂಡ ಬೆಂಗಳೂರು ನಗರಕ್ಕೆ ಏನ್ ಸಿಕ್ಕದಂದ್ರ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟರು. ಆಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಬ್ರಿಟಿಷ್ ಅಧಿಕಾರಿಗಳು ಕೂಡ ಏನ್ ಮಾಡ್ಯಾರ ಅಂದ್ರ ಈ ಒಂದು ಬೆಂಗಳೂರು ನಗರಕ್ಕೆ ಆಗಿನ ಕಾಲದಲ್ಲಿ ಬಹಳಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟರ. ಆಗಿನ ಕಾಲದಲ್ಲಿ ಲಾಲ್ಬಾಗ್, ಕಬ್ಬನ್ ಪಾರ್ಕ್ ಎನ್ನುವಂತಹ ಉದ್ಯಾನವನಗಳನ್ನ ಏನ್ ಮಾಡಲಾಗ್ಯಾರ ಅಂದ್ರ ಅವಾಗ ಬ್ರಿಟಿಷರ ಕಾಲಾವಧಿಯಲ್ಲೇ ಅಲ್ಲಿ ಏನಾಗ್ಯಾವ ಅಂದ್ರ ಸ್ಥಾಪನೆಯಾಗ್ಯಾವ. ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ಗಳು ಇಂದು ಅಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಬಹಳ ಭವ್ಯವಾಗಿರ್ತಕ್ಕಂಥ ಏನೋ ಉದ್ಯಾನವನಗಳಾಗಿ ಮಾರ್ಪಟ್ಟವ. ಈ ನಗರದಿಂದ 50 ಕಿಲೋಮೀಟರ್ ಅಂದ್ರೆ ಈ ಬೆಂಗಳೂರು ನಗರದಿಂದ ಬೆಂಗಳೂರು ನಗರ ಜಿಲ್ಲೆ ಇದರಿಂದ 50 ಕಿಲೋಮೀಟರ್ ದೂರ ಹೋದ್ರೆ ಒಂದು ನಂದಿ ಬೆಟ್ಟ ಸಿಗ್ತದ. ಇದು ಬೇಸಿಗೆ ವಿಹಾರಧಾಮ, ಓಡಾಡುವ ಸಲುವಾಗಿ ಬಹಳಷ್ಟು ಉತ್ತಮ ವಾತಾವರಣ ಹೊಂದಿರತಕ್ಕಂಥ ಒಂದು ವಿಹಾರಧಾಮ ಅಂತ ಅನಿಸ್ಕೊಳ್ಳೋದು ನಂದಿ ಬೆಟ್ಟ. ಇದಷ್ಟೇ ಅಲ್ಲ, ಬೆಂಗಳೂರು ವಿಭಾಗ ಬಹಳಷ್ಟು, ಬೆಂಗಳೂರು ವಿಭಾಗ ಅಷ್ಟೇ ಅಲ್ಲ, ಆ ಬೆಂಗಳೂರು ಜಿಲ್ಲೆ ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದಿದೆ. ಯಾಕಂದ್ರೆ ವಿವಿಧ ರೀತಿಯ ಕಂಪನಿಗಳು ಏನಾಗ್ಯಾವ ಅಂದ್ರೆ ಅಲ್ಲಿ ಕೆಲಸವನ್ನು ನಿರ್ವಹಿಸುತ್ತವ. HMT ಇರ್ಬೋದು, BEL ಇರ್ಬೋದು, ಮುಂತಾದ ಬೃಹತ್ ಸಾರ್ವಜನಿಕ ಏನಂದ್ರ ಉದ್ಯಮಿಗಳವ. ಇನ್ಫೋಸಿಸ್, ಬಯೋಕಾನ್ ಮುಂತಾದ ಖಾಸಗಿ ಉದ್ಯಮಗಳು ಕೂಡ ಏನಂದ್ರ ಆ ಒಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿ ಇಂದು ಬಹಳ ಎತ್ತರದ ಮಟ್ಟದಲ್ಲಿ ಏನಂತ ಆಗ್ಯಾವ ಅಂದ್ರೆ ಬೆಳೆದು ನಿಂತಿರ್ತಕ್ಕಂತಹ ಉದ್ಯಮಗಳಾಗ್ಯಾವ. ಈ ಜಿಲ್ಲೆಯಲ್ಲಿ 4 ತಾಲೂಕುಗಳು ಒಟ್ಟು. ಯಾವ ಜಿಲ್ಲೆಯಲ್ಲಿ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು 4 ತಾಲೂಕುಗಳವ. ಅದ್ರಾಗ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ ಮತ್ತು ಆನೇಕಲ್. ಈ ನಗರದ ಆಡಳಿತ ನಿರ್ವಹಣೆ ಮಾಡುವ ಸಲುವಾಗಿ ಬೆಂಗಳೂರಿಗೆ ಒಂದು ಮಹಾನಗರ ಪಾಲಿಕೆಯನ್ನ ಏನಾಗಿದೆ ಅಂದ್ರೆ ಸ್ಥಾಪನೆ ಮಾಡಲಾಗಿದೆ. ಅದಕ್ಕೆ BBMP ಅಂತ ಕರೀತಾರೆ, ಬೆಂಗಳೂರು ಮಹಾನಗರ ಪಾಲಿಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ಕರೆಯಲಾಗಿದೆ. ಇಲ್ಲಿ ಇದಷ್ಟೇ ಅಲ್ಲ, ಬೆಂಗಳೂರಿಗೆ ಅನೇಕ ಪ್ರೇಕ್ಷಣೀಯ ನೋಡುವರಿಗೆ ಆಕರ್ಷಣೀಯವಾಗಿರ್ತಕ್ಕಂಥ ಸ್ಥಳಗಳು ಕೂಡ ಬೆಂಗಳೂರಿನಲ್ಲಿ ಇರುವುದನ್ನು ನಾವು ಕಾಣಬಹುದು. ಇಲ್ಲಿ ಬನ್ನೇರುಘಟ್ಟದ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಕ್ಕಳು ನೋಡಲೇಬೇಕಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಅಂತ ಒಂದು ಉದ್ಯಾನವನ ಇಲ್ಲದ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲದ. ಇಲ್ಲಿ ಮತ್ತ ಬೇರೆ ಮುಕ್ತವಾಗಿ ಅಂದ್ರೆ ಯಾವುದೇ ಬಂಧನ ಇಲ್ಲದೆ ಮುಕ್ತವಾಗಿ ಓಡಾಡುವಂತಹ ವನ್ಯ ಮೃಗಗಳು, ಕಾಡು ಮೃಗಗಳ ಧಾಮ ಕೂಡ ಇಲ್ಲದ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಾವು ನೋಡಬಹುದು. ಆ ಒಂದು ವನ್ಯ ಮೃಗಗಳ ಏನು ಅದ್ರೋದಲ್ಲಿ ವಿಹರಿಸತಕ್ಕಂಥ ಸ್ಥಳ, ಅಲ್ಲಿ ಹಾವುಗಳ ಸಂಖ್ಯೆ ಅಂತ ಉದ್ಯಾನವನದ ಹಾವುಗಳು ಕೂಡ ಅಲ್ಲಿ ಅವುಗಳನ್ನು ಕೂಡ ಏನ್ ಮಾಡಬಹುದು ಅಂದ್ರೆ ಮುಕ್ತವಾಗಿ ನೋಡಬಹುದು. ಇನ್ನು ಪ್ರಸಿದ್ಧವಾಗಿರ್ತಕ್ಕಂತಹ ದೇವಾಲಯಗಳು ಎಲ್ಲಿ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ. ಯಾವ ದೇವಾಲಯ ಅಂದ್ರ ನಾಡಪ್ರಭು ಕೆಂಪೇಗೌಡರ ಕಾಲದ ಗವಿಗಂಗಾಧರೇಶ್ವರ ದೇವಾಲಯ ಅಂತ ಬರ್ತದ. ನಾಡಪ್ರಭು ಅವ್ರದ್ದು ಗವಿಗಂಗಾಧರೇಶ್ವರ ದೇವಾಲಯ ಅಂತ ಹೇಳಿ ಬರ್ತದ. ಮತ್ತ ಆಗಿನ ಕಾಲದಲ್ಲಿ ದೊಡ್ಡ ಬಸವಣ್ಣನ ದೇವಾಲಯ, ಹಿಂದಿನ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಧರ್ಮರಾಯ ಸ್ವಾಮಿ ದೇವಾಲಯ, ಮತ್ತ ಕೋಟೆ ವೆಂಕಟರಮಣ ದೇವಾಲಯ. ಇದಷ್ಟೇ ಅಲ್ಲ, ಹಲವಾರು ಚರ್ಚ್ಗಳನ್ನ ಕಾಣಬಹುದು. ಪ್ರಸಿದ್ಧ ಚರ್ಚ್ ಸೇಂಟ್ ಜೋಸೆಫ್ ಚರ್ಚ್ ಅಂತ ಬರ್ತದ. ಅದು ಕೂಡ ಏನದ ಅಂದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನೋಡಬಹುದು. ಮತ್ತ ಇದಷ್ಟೇ ಅಲ್ಲ, ಆಗಿನ 1981ರಲ್ಲಿ 2015ರಲ್ಲಿ ಏನಾಗ್ಯಾವ ಅಂದ್ರೆ ಬೃಹತ್ ಆಗಿರ್ತಕ್ಕಂಥ ಮಸೀದಿಗಳು ನಿರ್ಮಾಣ ಆಗ್ಯಾವ. 1981ರಲ್ಲಿ ಖಾದ್ರಿಯಾ ಮಸೀದಿ ಅಂತ ನಿರ್ಮಾಣ ಆಗ್ಯದ. ಮತ್ತು ಬನ್ನೇರುಘಟ್ಟದ ರಸ್ತೆಯಲ್ಲಿ ಮತ್ತೊಂದು ಆಗ್ಯದ 2015ರಲ್ಲಿ. ಯಾವುದು ಅಂದ್ರೆ ಬಿಲಾಲ್ ಮಸೀದಿ ಅಂತ. ಇವು ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಸೀದಿಗಳಾಗ್ಯವ. ಬೆಂಗಳೂರಿನಲ್ಲಿ ಸೇಂಟ್ ಜೋಸೆಫ್, ಸೇಂಟ್ ಮೇರೀಸ್ ಬ್ಯಾಸಿಕಲ್ ಮತ್ತು ಸೇಂಟ್ ಮಾರ್ಕ್ ಕೆಥೆಡ್ರಲ್ ಇವೆಲ್ಲ ಏನವ ಅಂದ್ರೆ ಬಹಳಷ್ಟು
ಪ್ರಸಿದ್ಧವಾಗಿರ್ತಕ್ಕಂಥ ಅತಿ ದೊಡ್ಡ ಚರ್ಚ್ಗಳವ. ಇನ್ನು ಬೆಂಗಳೂರು ಗ್ರಾಮೀಣ ಜಿಲ್ಲೆ, ಈ ಬೆಂಗಳೂರು ಗ್ರಾಮೀಣ ಇಲ್ಲಿ ಏನದ ಅಂದ್ರ 1986ರಲ್ಲಿ ಈ ಜಿಲ್ಲೆ ಏನಾಯ್ತು ಅಂದ್ರೆ ರಚನೆ ಆಗ್ತದೆ. ಯಾವುದು? ಬೆಂಗಳೂರು ಗ್ರಾಮೀಣ. ಇದು 1986ರಲ್ಲಿ ರಚನೆಯಾಗಿ ಅಸ್ತಿತ್ವಕ್ಕೆ ಬಂದು ಇದ್ರಾಗ ಒಟ್ಟು 4 ತಾಲೂಕುಗಳು ಬರ್ತವೆ. ಇದ್ರಾಗ ಎಷ್ಟು ತಾಲೂಕು ಅಂದ್ರ 4 ತಾಲೂಕುಗಳು ಬರ್ತವ ಇಲ್ಲಿ ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ. ಈ ಜಿಲ್ಲೆಯಲ್ಲಿ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮತ್ತು ಹೊಸಕೋಟೆ, ನೆಲಮಂಗಲ ಇವೆಲ್ಲ ಅಲ್ಲಿ ಬರ್ತಿರತಕ್ಕಂಥ ತಾಲೂಕುಗಳು. ಇವಷ್ಟೇ ಅಲ್ಲ, ನೆಲಮಂಗಲ ತಾಲೂಕಿನಲ್ಲಿ ಒಂದು ಶಿವಗಂಗೆ ಅಂತ ಹೇಳಿ ಏನಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಯಾತ್ರಾ ಸ್ಥಳ ಅದ. ಏನಂದ್ರೆ ಹೋಗಿ ನೋಡಲೇಬೇಕಾಗಿರ್ತಕ್ಕಂಥ ಸ್ಥಳ ಈ ಒಂದು ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ. ಇದು ಅಷ್ಟೇ ಅಲ್ಲ, ಇಲ್ಲಿ ದೇವನಹಳ್ಳಿ ಅಂತೇಳಿ, ಆ ದೇವನಹಳ್ಳಿಯಲ್ಲಿ ಏನ್ ಬರ್ತಂದ್ರೆ ಕೆಂಪೇಗೌಡ ಅವ್ರ ಹೆಸರ ಮೇಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದ. ಎಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಯಾವುದು ಅಂದ್ರೆ ರಾಮನಗರ ಜಿಲ್ಲೆ. ಇದು ಆಗಸ್ಟ್ 23, 2007ರಂದು ಏನಾಯ್ತು ಅಂದ್ರೆ ಅಸ್ತಿತ್ವಕ್ಕೆ ಬಂತು, ರಚನೆ ಆಯಿತು. ಯಾವುದು? ರಾಮನಗರ ಜಿಲ್ಲೆ 2007ರಲ್ಲಿ ಆಗಸ್ಟ್ 23ರಂದು ಅಸ್ತಿತ್ವಕ್ಕೆ ಬರ್ತದ. ಈ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಅಂದ್ರೆ 4 ತಾಲೂಕುಗಳು ಬರ್ತವೆ. ಯಾವ್ಯಾವ ಅಂದ್ರೆ ಚನ್ನಪಟ್ಟಣ, ಕನಕಪುರ, ರಾಮನಗರ ಮತ್ತು ಮಾಗಡಿ. ಇವೆಲ್ಲ ರಾಮನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥವು. ಇಲ್ಲಿ ಪ್ರಮುಖ ರಾಮನಗರದಾಗ ಪ್ರಮುಖ ಕೈಗಾರಿಕಾ ಕೇಂದ್ರಗಳು ಇತ್ತೀಚೆಗೆ ಬಹಳಷ್ಟು ಬೆಳವಣಿಗೆಯನ್ನು ಹೊಂದ್ಯಾವ. ಯಾವ ಅಂದ್ರ ಬಿಡದಿ ಅಂತೇಳಿ ಕೈಗಾರಿಕಾ ಪ್ರದೇಶ ಅಲ್ಲ. ಅಲ್ಲಿ ಸಣ್ಣ ಪುಟ್ಟ ಏನಾವ ಅಂದ್ರ ಮಧ್ಯಮ ಗಾತ್ರದ್ದು ಸಣ್ಣ ಮತ್ತು ದೊಡ್ಡ ಉದ್ಯಮಗಳು ಕೂಡ ಅಲ್ಲಿ ಬೆಳವಣಿಗೆಯನ್ನು ಹೊಂದ್ಯಾವ. ಇದಷ್ಟೇ ಅಲ್ಲ, ಚನ್ನಪಟ್ಟಣದಲ್ಲಿ ಆಟದ ಗೊಂಬೆಗಳು ರೆಡಿ ಆಗ್ತವೆ. ಅದು ಬಹಳ ಆಟದ ಗೊಂಬೆಗಳಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದ ರಾಮನಗರ ಜಿಲ್ಲೆ ಇನ್ನೊಂದು ಹೆಸರುವಾಸಿಯಾಗಿದೆ. ಯಾಕಂದ್ರೆ ರೇಷ್ಮೆ ಉತ್ಪಾದನೆ, ರೇಷ್ಮೆಯನ್ನ ಹೆಚ್ಚಾಗಿ ಏನ್ ಮಾಡ್ತಾರ ಅಂದ್ರ ರಾಮನಗರ ಜಿಲ್ಲೆಯಲ್ಲಿ ಬೆಳಿತಾರ. ಅಷ್ಟೇ ಉತ್ಪಾದನೆ ಮಾಡಿದಷ್ಟು ಏನಾಗುತ್ತೆ ಅಂದ್ರ ರಫ್ತು ಕೂಡ ಆಗ್ತದೆ ಇಲ್ಲಿಂದ ಅಂತೇಳಿ ಹೇಳ್ಬೋದು. ಇನ್ನು ರಾಮನಗರ ಜಿಲ್ಲೆ ಆದ ಚಿಕ್ಕಬಳ್ಳಾಪುರ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಕೂಡ ಯಾವಾಗಂದ್ರ ನವೆಂಬರ್ 10, 2007ರಂದು ಏನಾಗ್ಬಿಡ್ತದೆ ಅಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ಅಸ್ತಿತ್ವಕ್ಕೆ ಬರ್ತದ, ಜಾರಿಗೆ ಬರ್ತದ. ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನಂದ್ರ ಒಟ್ಟ ಹೊಸದಾಗಿ ರಚನೆ ಆಗಿದ್ರು ಕೂಡ ಇಲ್ಲಿ ಬಾಗೇಪಲ್ಲಿ, ಗೌರಿಬಿದನೂರು, ಗುಡಿಬಂಡೆ, ಶಿಡ್ಲಘಟ್ಟ ಮತ್ತು ಗೌರಿಬಿದನೂರು ಇವೆಲ್ಲ ಏನಂದ್ರೆ ತಾಲೂಕುಗಳವ. ಇಲ್ಲಿ ಇನ್ನೊಂದು ನಂದಿದುರ್ಗ ಅಂತ ಹೇಳಿ ಒಂದು ಪ್ರಸಿದ್ಧ ಗಿರಿಧಾಮ ಅದ. ಎಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರದಾಗ. ಇದಷ್ಟೇ ಅಲ್ಲ, ಯೋಗನಂದೀಶ್ವರ ಮತ್ತು ಭೋಗನಂದೀಶ್ವರ ಅಂತ 2 ದೇವಾಲಯಗಳವ, ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದವ. ಇನ್ನು ಇನ್ನೊಂದು ಅಂದ್ರ ಗೌರಿಬಿದನೂರು ಅಂತ ತಾಲೂಕು ಅದಲ್ಲ, ಆ ತಾಲೂಕಿನಾಗ ವಿದುರಾಶ್ವತ ಎನ್ನುವಂತ ಒಂದು ಬಹಳ ಹಳೆಯ ಕಾಲದ್ದು ಒಂದು ಚಾರಿತ್ರಿಕ ಸ್ಥಳ ಅದ. ಇಲ್ಲಿ 1938ರಾಗ ಬ್ರಿಟಿಷರ ವಿರುದ್ಧ ಅದೇನು ಗೌರಿಬಿದನೂರಿನಾಗೆ ಬೆಂಗಳೂರಿನಾಗ ಏನು ಸ್ಥಳ ಅಲ್ಲ, ಆ ಸ್ಥಳದಲ್ಲಿ 1938ರಾಗ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಅಲ್ಲೊಂದು ಹೋರಾಟ ನಡೆದಿತ್ತು ಬ್ರಿಟಿಷರ ವಿರುದ್ಧ. ಅದು ಧ್ವಜ ಸತ್ಯಾಗ್ರಹ ಅಂತ ನಡೆದಿತ್ತು. ಅದು ಇವತ್ತಿಗೂ ಇತಿಹಾಸದ ಪುಟಗಳಲ್ಲಿ ನಾವು ಅದನ್ನ ನೋಡ್ಬೋದು. ಆ ಒಂದು ಏನು ಹೋರಾಟ ನಡೆದಿತ್ತಲ್ಲ ಅದರ ನೆನಪಿಗೋಸ್ಕರ ಅಲ್ಲಿ ವೀರ ಸೌಧ ಅಂತೇಳಿ ಏನ್ ಮಾಡಲಾಗಿದೆ ಅಂದ್ರ ಸ್ಥಾಪನೆಯನ್ನ ಮಾಡಲಾಗಿದೆ. ಇದಷ್ಟೇ ಅಲ್ಲ, ಇನ್ನೂ ಕೂಡ ರೇಷ್ಮೆ ವ್ಯಾಪಾರ ವಹಿವಾಟು ಜಾಸ್ತಿ ನಡೀತದೆ. ಎಲ್ಲಿ ಅಂದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೇಷ್ಮೆಯ ವ್ಯಾಪಾರ ವಹಿವಾಟು ಏನಂತಂದ್ರ ಅತಿ ಹೆಚ್ಚಿಗೆ ನಡೀತದೆ. ನೆಕ್ಸ್ಟ್ ಕೋಲಾರ ಜಿಲ್ಲೆ. ಕೋಲಾರ ಅಂದಾಕ್ಷಣ ಎಲ್ಲರಿಗೂ ನೆನಪಿಗೆ ಬರೋದೇನಂದ್ರೆ ಚಿನ್ನದ ಗಣಿ. ಅಲ್ಲಿ ಕೋಲಾರದಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಏನ್ ಮಾಡಲಾಗ್ತಿತ್ತು ಅಂದ್ರ ಉತ್ಪಾದನೆಯನ್ನ ಮಾಡಲಾಗ್ತಿತ್ತು. ಬಹಳ ಹಳೆಯ ಕಾಲದಿಂದಲೂ ಇತಿಹಾಸ ಅದ ಕೋಲಾರದ ಚಿನ್ನದ ಗಣಿಗೆ. ಕೋಲಾರದ ಚಿನ್ನದ ಗಣಿಗೆ ಏನಂದ್ರೆ ಸುಮಾರು ವರ್ಷಗಳ ಇತಿಹಾಸ ಅದ. ಆದ್ರ ದುರಾದೃಷ್ಟವಶಾತ್ ಕೋಲಾರದ ಚಿನ್ನದ ಗಣಿಯನ್ನ 2003ರಲ್ಲಿ ಮುಚ್ಚಲಾಯಿತು. ಅದಕ್ಕೆ ಇದರಿಂದ ಪರಿಸರಕ್ಕೆ ಅನಾಹುತ ಅನ್ನುವಂಥ ಉದ್ದೇಶದಿಂದ ಏನಾಗಿದೆ ಅಂದ್ರೆ 2003ರಲ್ಲಿ ಚಿನ್ನದ ಗಣಿಯನ್ನ ಮುಚ್ಚಲ್ಪಟ್ಟದ. ಇನ್ನು ಇಲ್ಲಿ ಮುಖ್ಯ ಕಸಬು ಜನರು ಕೆಲಸ ಏನ್ ಮಾಡ್ತಾರ ಇಲ್ಲಿ ಅಂದ್ರ ವ್ಯಾಪಾರ, ವ್ಯವಸಾಯ, ಹೈನುಗಾರಿಕೆ ಮತ್ತು ರೇಷ್ಮೆ ಉತ್ಪಾದನೆಯನ್ನ ಮಾಡ್ತಾರ. ಇದಷ್ಟೇ ಅಲ್ಲ, ಹೂವಿನ ಉತ್ಪಾದನೆ, ಹೂಗಳನ್ನ ಬೆಳೆದು ಅವುಗಳ ವ್ಯಾಪಾರವನ್ನು ಮಾಡೋದು. ಈ ರೀತಿ ಇಲ್ಲಿ ಒಣಭೂಮಿ ಜಾಸ್ತಿ ಇರೋ ಕೋಲಾರ ಜಿಲ್ಲೆಯಲ್ಲಿ ಜಾಸ್ತಿ ಬಡತನ ಅಥವಾ ಬರಗಾಲ ಹೆಚ್ಚಾಗಿ ಬರ್ತಾ ಇರುವಂತ ಈ ಜಿಲ್ಲೆಯಲ್ಲಿ. ಇದಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿ ಅನೇಕ ಕೆರೆಗಳವ. ಇದಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ರೀತಿಯ ದೇವಸ್ಥಾನಗಳು ಹಳೆ ಕಾಲದ್ದು ಯಾವುವು ಅಂದ್ರೆ ಹಜರತ್ ಬಾಬಾ, ಹೈದರಾಲಿ ದರ್ಗಾ, ಶ್ರೀಪಾದರಾಯರ ಬೃಂದಾವನ ಇವೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಐತಿಹಾಸಿಕ ಸ್ಥಳಗಳಾಗಿರುವ, ಚಾರಿತ್ರಿಕ ಸ್ಥಳಗಳವ. ಇದಷ್ಟೇ ಅಲ್ಲ, ನೆಕ್ಸ್ಟ್ ಕೋಲಾರ ಆದ್ಮೇಲೆ ತುಮಕೂರು ಮತ್ತೊಂದು ಜಿಲ್ಲೆ, ಬೆಂಗಳೂರು ಮತ್ತೊಂದು
32ರಲ್ಲಿ ಹಳೆಯ ಜಿಲ್ಲೆ, ಹಳೆಯ ಕಾಲದಲ್ಲಿ ಏನಾಗಿದೆ ಅಂದ್ರೆ ರಚನೆ ಏನಾಗಿದೆ. ತುಮಕೂರು ಜಿಲ್ಲೆ ಎದಕ್ಕೆ ಇದು ಬಹಳ ಫೇಮಸ್ ಆಗ್ಯದ, ಯಾವ್ದಕ್ಕೆ ಪ್ರಸಿದ್ಧಿಯನ್ನ ಪಡ್ದ ಅಂದ್ರೆ ತುಮಕೂರು ಜಿಲ್ಲೆಗೆ ಒಂದು ಏಕಶಿಲಾ ಬೆಟ್ಟ ಅದ. ಎಲ್ಲಿ ಬರ್ತದ ಅಂದ್ರೆ ಮಧುಗಿರಿಯಲ್ಲಿ ಬರ್ತದೆ. ಆ ಮಧುಗಿರಿಯಲ್ಲಿ ಇರ್ತಕ್ಕಂಥ ಏಕಶಿಲಾ ಬೆಟ್ಟ ಇಡೀ ಏಷ್ಯಾದಲ್ಲೇ ಒಂದೇ ಶಿಲೆಯಲ್ಲಿ ರಚನೆ ಆಗಿರ್ತಕ್ಕಂಥ ಏಕಶಿಲಾ ಬೆಟ್ಟ ಅಂತೇಳಿ ಪ್ರಖ್ಯಾತಿಯನ್ನ ಪಡೆದ. ಇದು ಒಂದು ತುಮಕೂರು ಜಿಲ್ಲೆಯ ಬಹಳಷ್ಟು ಪ್ರಮುಖ ಪ್ರಖ್ಯಾತಿ ಪಡೆಯಲು ಕಾರಣ ಆಗಿದೆ. ಇದಷ್ಟೇ ಅಲ್ಲ, ಇದು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆ ಏನಲ್ಲ, ಕರ್ನಾಟಕ ರಾಜ್ಯದ ಒಂದು ಬೃಹತ್ ದೊಡ್ಡ ಜಿಲ್ಲೆಯಾಗಿದ್ದು ಇಲ್ಲಿ ಜಿಲ್ಲೆಯಲ್ಲಿ 10 ತಾಲೂಕುಗಳನ್ನು ಒಳಗೊಂಡರು. ಯಾವ್ಯಾವು ಅಂದ್ರ ಕೊರಟಗೆರೆ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ಪಾವಗಡ, ಕುಣಿಗಲ್, ತುರುವೇಕೆರೆ, ತಿಪಟೂರು, ಮಧುಗಿರಿ, ತುಮಕೂರು ಮತ್ತು ಸೀರಾ. ಇವೆಲ್ಲ ಏನವ ಅಂದ್ರ ಈ ತುಮಕೂರು ಜಿಲ್ಲೆ ಬಹಳ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಅಂತ ಅನ್ಸ್ಕೊಂಡದ. ಅದಕ್ಕೆ ಇಲ್ಲಿ 10 ತಾಲೂಕುಗಳನ್ನ ಏನ್ ಮಾಡೋದಂದ್ರೆ ಒಳಗೊಂಡದ. ಇದಷ್ಟೇ ಅಲ್ಲ, ಇಲ್ಲಿ ಅನೇಕ ರೀತಿಯ ಕೋಟೆಗಳನ್ನ ರಚನೆ ಆಗಿರೋದನ್ನ ನೋಡಬಹುದು. ಇನ್ನು ಶಿವಕುಮಾರ ಸ್ವಾಮೀಜಿ ಹೆಸರು ಕೇಳಿರ್ತೀವಿ. ಈ ಶಿವಕುಮಾರ ಸ್ವಾಮೀಜಿಯವರು ತುಮಕೂರಿನ ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳಾಗಿದ್ರು. ಇವರ ಸನ್ನಿಧಿಯಲ್ಲಿ ಏನಾಗಿದೆ ಅಂದ್ರೆ ಸಾನ್ನಿಧ್ಯದಲ್ಲಿ ಇವತ್ತಿನವರೆಗೂ ಹಳೆಯ ಕಾಲದಿಂದ ಏನಂದ್ರೆ ಅಕ್ಷರ ದಾಸೋಹ ನಡೆದಿರೋದನ್ನ ನಾವು ನೋಡಬಹುದು. ಇದಷ್ಟೇ ಅಲ್ಲ, ಮಧುಗಿರಿಯಲ್ಲಿ ಇಡೀ ದೇಶದ ತುಮಕೂರಿನಲ್ಲಿ ಇಡೀ ದೇಶದಲ್ಲಿ ವ್ಯಾಪಾರದ ಕುದುರೆ ತಳಿ ಅಭಿವೃದ್ಧಿ ಕೇಂದ್ರ ಅಂತ ಕುಣಿಗಲ್, ಈ ತುಮಕೂರಿನಲ್ಲಿ ಬರ್ತಕ್ಕಂಥ ಕುಣಿಗಲ್ ತಾಲೂಕಿನಾಗ ಕುದುರೆ ವ್ಯಾಪಾರ ನಡೀತದೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ಅಲ್ಲಿ ಕುಣಿಗಲ್ ನಡೀತದೆ ಅಂತ ಹೇಳ್ಬೋದು, ಕುದುರೆ ಸಂಬಂಧಪಟ್ಟಾಗೆ. ಇನ್ನು ಕುಣಿಗಲ್ನಲ್ಲಿ ಆ ಕುಣಿಗಲ್ನಲ್ಲಿ ಒಂದು ಕೆರೆ ನಿರ್ಮಾಣ ಆಗಿದೆ. ಆ ಕೆರೆಯ ಬಗ್ಗೆ ಜಾನಪದ ಗೀತೆಗಳು ಕೂಡ ರಚನೆ ಆಗಿ ಅಷ್ಟೊಂದು ಪ್ರಸಿದ್ಧಿಯನ್ನ ಪಡೆದಿತ್ತು ಕುಣಿಗಲ್ ಕೆರೆ. ಇದಷ್ಟೇ ಅಲ್ಲ, ಕೊರಟಗೆರೆ ತಾಲೂಕಿನ ಗೋಬರ್ನಹಳ್ಳಿ ಲಕ್ಷ್ಮೀ ದೇವಾಲಯ ಬಹಳಷ್ಟು ಪ್ರಖ್ಯಾತಿಯನ್ನ ಪಡೆದಿದೆ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ. ಇದಷ್ಟೇ ಅಲ್ಲ, ನೆಕ್ಸ್ಟ್ ಚಿತ್ರದುರ್ಗ. ಈ ಚಿತ್ರದುರ್ಗ ಅಂತ ಅಂದಾಕ್ಷಣ ನೆನಪಿಗೆ ಬರಲಿ ಯಾವುದು 7 ಸುತ್ತಿನ ಕೋಟೆ, ಮದಕರಿ ನಾಯಕ, ಒನಕೆ ಓಬವ್ವ, ಹೈದರಾಲಿ, ಇವೆಲ್ಲ ನೆನಪಿಗೆ ಬರ್ತಾರೆ. ಯಾಕಂದ್ರೆ ಚಿತ್ರದುರ್ಗದ ಬಗ್ಗೆ ಇತಿಹಾಸದಲ್ಲಿ ಬಹಳಷ್ಟು ಮಹತ್ವದ ಘಟನೆ ನಡೆದಿರ್ತವ. ಆ ಚಿತ್ರದುರ್ಗದ ಕೋಟೆಯನ್ನ 7 ಸುತ್ತಿನ ಕೋಟೆಯನ್ನ ಭೇದಿಸಲು ಯಾರಿಗೂ ಅಸಾಧ್ಯವಾದಂತಹ ಕೋಟೆ ಆಗಿರ್ತಿತ್ತು. ಆದ್ರೆ ಇಂಥ ಕೋಟೆಯನ್ನ ಭೇದಿಸಲು ನೋಡಿರ್ತಕ್ಕಂಥ ಹೈದರಾಲಿಯ ಸೈನಿಕರನ್ನ ಒನಕೆ ಓಬವ್ವ ಏನ್ ಮಾಡಿರ್ತಾರೆ ಅಂದ್ರೆ ಹಿಮ್ಮೆಟ್ಟಿಸಿರೋದನ್ನ, ಬೊಂಬು ಬಡಿದಿರೋದನ್ನ ನಾವು ಇತಿಹಾಸದಲ್ಲಿ ಕಾಣಬಹುದು. ಇನ್ನು ಈ ಚಿತ್ರದುರ್ಗದ 7 ಸುತ್ತಿನ ಕೋಟೆ ಅಷ್ಟೇ ಅಲ್ಲ, ಇಲ್ಲಿ ಈ ಜಿಲ್ಲೆಯಲ್ಲಿ ತಾಲೂಕುಗಳು ಯಾವ್ಯಾವ ನೋಡಿ, ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ, ಹೊಸದುರ್ಗ ಮತ್ತು ಹೊಳಲ್ಕೆರೆ, ಮೊಳಕಾಲ್ಮೂರು, ಈ ಎಲ್ಲ ಏನವಾದ ಚಿತ್ರದುರ್ಗ ಜಿಲ್ಲೆಯ ತಾಲೂಕುಗಳಾಗ್ಯವ. ಇಲ್ಲಿ ಮದಕರಿ ನಾಯಕ ಎನ್ನುವಂತ ಪಾಳೆಗಾರ ಆಳ್ವಿಕೆ ಮಾಡ್ತಿದ್ದ. ಅದು ಅವನು ಬಹಳ ಹೆಸರುವಾಸಿಯಾಗಿ ಇತಿಹಾಸದ ಪುಟದಲ್ಲಿ ಅವನು ಬಹಳ ಹೆಸರುವಾಸಿಯಾಗಿನ. ಅದಷ್ಟೇ ಅಲ್ಲ, ಒನಕೆ ಓಬವ್ವನ ಸಾಹಸ ಕೂಡ ನಾವು ಚಿತ್ರದುರ್ಗದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ತಿಳಿದಿರ್ತಕ್ಕಂಥ ವಿಷಯ. ಇದಷ್ಟೇ ಅಲ್ಲ, ಚಿತ್ರದುರ್ಗದ ಮುರುಘಾ ಮಠ ಅಂತ ಬರ್ತದ. ಆ ಮುರುಘಾ ಮಠದಲ್ಲಿ ಸ್ವಾಮೀಜಿಗಳ ಏನದ ಅಂದ್ರ ಶಿಕ್ಷಣಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾರ. ಇದಷ್ಟೇ ಅಲ್ಲ, ಇಲ್ಲಿ ಮುಂತಾದ ಪ್ರಮುಖ ಪ್ರಸಿದ್ಧ ವ್ಯಕ್ತಿಗಳೇನಾಗ್ಯಾರ ಅಂದ್ರೆ ಬದುಕಿ ಬಾಳಿ ಹೋಗ್ಯಾರ. ಯಾರ್ಯಾರು ಅಂದ್ರ ಕಬೀರಾನಂದ ಆಶ್ರಮದ ಶಿವಲಿಂಗಾನಂದ ಸ್ವಾಮಿಗಳು, ಜಗಳೂರು ಇಮಾಮ್ ಸಾಹಬ್ ಮತ್ತ ತರಳಬಾಳು ಸ್ವಾಮೀಜಿಗಳು, ಇವರೆಲ್ಲ ಈ ಒಂದು ಚಿತ್ರದುರ್ಗದಲ್ಲಿ ನೆಲೆಸಿ ಬದುಕಿ ಬಾಳ ಹೋಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ನೆಕ್ಸ್ಟ್ ಲಾಸ್ಟ್ ಯಾವ್ದಂದ್ರೆ ದಾವಣಗೆರೆ. 1997ರಲ್ಲಿ ಏನಾಗ್ಬಿಡ್ತು ಅಂದ್ರೆ ಅಸ್ತಿತ್ವಕ್ಕೆ ಬರ್ತದೆ ದಾವಣಗೆರೆ ಜಿಲ್ಲೆ. ಈ ದಾವಣಗೆರೆ ಅನ್ನೋದ್ರಲ್ಲಿ ನಮ್ಗೆ ನೆನಪಿಗೆ ಬರುತ್ತೆ ಏನಂದ್ರೆ ಹತ್ತಿಯನ್ನ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. ಯಾಕಂದ್ರೆ ಹತ್ತಿ ಉತ್ಪಾದನೆ ಮತ್ತು ಅದರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ ದಾವಣಗೆರೆ ಜಿಲ್ಲೆ. ಈ ದಾವಣಗೆರೆ ಜಿಲ್ಲೆ ಬಹಳಷ್ಟು ಏನಾಗಿದೆ ಅಂದ್ರೆ ಕರ್ನಾಟಕ ಮ್ಯಾಂಚೆಸ್ಟರ್ ಅಂತ ಇದು ಪಡೆದು ಜವಳಿ ಉತ್ಪನ್ನ ಅಂದ್ರೆ ಹತ್ತಿ ಉತ್ಪನ್ನ, ಬಟ್ಟೆ ತಯಾರಿಕೆಗೆ ಸಂಬಂಧಪಟ್ಟಿರುವ ಹಾಗೆ ಏನಾಗಿದೆ ಅಂದ್ರೆ ಹೆಚ್ಚಿನ ಬೆಳವಣಿಗೆಯನ್ನ ಪಡೆದಿರ್ತಕ್ಕಂಥ ದಾವಣಗೆರೆ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳನ್ನ ಇರುವುದನ್ನು ನಾವು ಕಾಣಬಹುದು. ಇನ್ನು ಈ ಚಿತ್ರದುರ್ಗ ಜಿಲ್ಲೆಯನ್ನ ವಿಭಜನೆ ಮಾಡಿ ದಾವಣಗೆರೆ ಜಿಲ್ಲೆ ಅಂತ 2 ಮಾಡಲಾಯಿತು. ಅಂದ್ರೆ ಮೊದಲು ಚಿತ್ರದುರ್ಗ ಜಿಲ್ಲೆಯಲ್ಲೇ ಬಂದಿತ್ತು ದಾವಣಗೆರೆ. ನಂತರ 1997ರಲ್ಲಿ ಚಿತ್ರದುರ್ಗವನ್ನು ವಿಭಜನೆ ಮಾಡಿ ದಾವಣಗೆರೆ ಅಂತ ಇನ್ನೊಂದು ಹೊಸದಾಗಿ ಜಿಲ್ಲೆಯನ್ನ ಏನ್ ಮಾಡ್ಕೊಳ್ಳಲಾಯಿತು ಅಂದ್ರೆ ಸ್ಥಾಪನೆಯನ್ನ ಮಾಡಿಕೊಳ್ಳಲಾಯಿತು. ಇನ್ನು ಲಾಸ್ಟ್ ಇನ್ನೊಂದು ಜಿಲ್ಲೆ ಬರುತ್ತೆ, ಯಾವುದು ಅಂದ್ರೆ ಶಿವಮೊಗ್ಗ ಜಿಲ್ಲೆ. ಯಾವುದು ಅಂದ್ರೆ ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆ ಕರ್ನಾಟಕದ ಒಂದು ಪ್ರಸಿದ್ಧ ಜಿಲ್ಲೆಯಾಗಿದೆ. ಶಿವಮೊಗ್ಗ ಜಿಲ್ಲೆ ಪ್ರಾಕೃತಿಕ ಸೌಂದರ್ಯಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ
ಆಗ್ಯಾವ. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೊಂದು ಪ್ರಮುಖ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಅದ ಶರಾವತಿ ನದಿಗೆ ಜೋಗ ಜಲಪಾತ ಅಂತ ಇನ್ನೊಂದು ಜಲಪಾತ ಅದ. ಅದು ಇಡೀ ವಿಶ್ವದಲ್ಲಿ ಏನಾಗಿದೆ ಅಂದ್ರೆ ಬಹಳ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂತಹ ಜೋಗ ಜಲಪಾತ. ಈ ಜಿಲ್ಲೆಯ ಅಂದ್ರ ಈ ಶಿವಮೊಗ್ಗ ಜಿಲ್ಲೆಯ ಶಂಕರಘಟ್ಟದಲ್ಲಿ ಕುವೆಂಪು ಎನ್ನುವಂತ ವಿಶ್ವವಿದ್ಯಾಲಯದ ಇದಷ್ಟೇ ಅಲ್ಲ, ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕುವೆಂಪು ಅವರ ಸ್ವಂತ ಮನೆಯೂ ಕೂಡ ಏನದಂದ್ರ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಕಾಣಬಹುದು. ಇದಷ್ಟೇ ಅಲ್ಲ, ಭದ್ರಾವತಿಯ ಕೈಗಾರಿಕೆ ನಗರವಾಗಿ ಬೆಳೆಯುತ್ತಿದೆ. ಭದ್ರಾವತಿ ನಾಡಿಗೆ ಅಗತ್ಯವಾದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲು ಶಿವಮೊಗ್ಗ ಜಿಲ್ಲೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದ. ಅದರ ಜಲವಿದ್ಯುತ್ ಶರಾವತಿ ನದಿಗೆ ಜಲವಿದ್ಯುತ್ ಉತ್ಪಾದನೆಯನ್ನ ಮಾಡುವಲ್ಲಿ ಬಹಳಷ್ಟು ಪರಿಶ್ರಮವನ್ನ ಕಾಣಬಹುದು. ಇದಷ್ಟೇ ಅಲ್ಲ, ಶರಾವತಿ ನದಿಗೆ ಈ ಜೋಗ ಜಲಪಾತ ಇರುವುದರಿಂದ ಇದು ಒಂದು ಪ್ರವಾಸಿ ತಾಣನೂ ಹೌದು ಮತ್ತು ವಿದ್ಯುತ್ ಉತ್ಪಾದನೆ ಪ್ರಮುಖ ಕೇಂದ್ರನೂ ಕೂಡ ಹೌದು. ಶಿವಮೊಗ್ಗ ನಗರವನ್ನ ಕೆಳದಿಯ ಅರಸರು ಹಿಂದಿನ ಕಾಲದಲ್ಲಿ ಕೆಳದಿಯ ರಾಜರು, ಯಾವ ಅರಸರು ಅಂದ್ರೆ ಕೆಳದಿಯ ಅರಸರು ಅನ್ನತರದವರು. ಇವರು ಬಹಳಷ್ಟು ವರ್ಷಗಳ ಕಾಲ ಏನಂದ್ರ ಇವರು ಇತಿಹಾಸ ಪುಟದಲ್ಲಿ ಇವ್ರ ಹೆಸರನ್ನ ನೋಡಬಹುದು. ಕೆಳದಿಯಲ್ಲಿ ಒಂದು ಹಳೆಯ ಕಾಲದ ವಸ್ತು ಸಂಗ್ರಹಾಲಯವನ್ನ ನಾವು ಇವತ್ತು ನೋಡಬಹುದು. ಇದಷ್ಟೇ ಅಲ್ಲ, ಏಷ್ಯಾ ಖಂಡದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ಶರಾವತಿ ನದಿಗೆ ಇರ್ತಕ್ಕಂಥ ಜಲಪಾತ, ಅತಿ ಉದ್ದವಾಗಿರ್ತಕ್ಕಂಥ ಅತ್ಯಂತ ಎತ್ತರದಿಂದ ಧುಮುಕುವ ಜಲಪಾತ ಅಂತೇಳಿ ಹೆಸರನ್ನ ಪಡೆದ ಶರಾವತಿ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಗೇರುಸೊಪ್ಪೆಯಲ್ಲಿ ಅದ. ಇದಷ್ಟೇ ಅಲ್ಲ, ಸೊರಬ ತಾಲೂಕಿನ ಗುಡುವಿ ಎಂಬ ಒಂದು ಪಕ್ಷಿಧಾಮ ಅದ. ಸೊರಬ ತಾಲೂಕಿನಲ್ಲಿ ಬರ್ತಕ್ಕಂಥ ಗುಡುವಿ ಎನ್ನುವಂತ ಒಂದು ಪಕ್ಷಿಧಾಮ ಅದ. ಮತ್ತು ಭವ್ಯವಾಗಿರ್ತಕ್ಕಂಥ ವನ್ಯಮೃಗಗಳ ತಾಣಗಳನ್ನು ಇಲ್ಲಿ ನಾವು ಕಾಣಬಹುದು. ತೀರ್ಥಹಳ್ಳಿ ತಾಲೂಕಿನ ಆಗೊಂಬೆಯಲ್ಲಿ ಅತಿ ಹೆಚ್ಚಿನ ನಂತರ ಕರ್ನಾಟಕದಲ್ಲಿ ಮಳೆಯನ್ನ ಪಡೆದ ಆಗೊಂಬೆ ಎಲ್ಲಿ ಅಂದ್ರ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರ್ತಕ್ಕಂಥದ್ದು ಆಗೊಂಬೆ. ಇಲ್ಲಿ ಕರ್ನಾಟಕದಲ್ಲಿ ಏನ್ ಮಾಡ್ಬೋದು ಅಂದ್ರೆ ಅತಿ ಹೆಚ್ಚಿಗೆ ಮಳೆಯನ್ನ ಬರುತ್ತದೆ. ಇದಷ್ಟೇ ಅಲ್ಲ, ಕೆಳದಿಯ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಶಿವಪ್ಪ ನಾಯಕ ಕೆಳದಿಯಲ್ಲಿ ಅತಿ ಸುಂದರವಾಗಿರ್ತಕ್ಕಂಥ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಏನ್ ಸ್ಥಾಪನೆ ಮಾಡಿದ್ರೆ ಅರಮನೆಯನ್ನು ಸ್ಥಾಪಿಸಿರೋದನ್ನು ನಾವು ಕಾಣಬಹುದು. ಅದಷ್ಟೇ ಅಲ್ಲ, ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಇಬ್ಬರು ಸಾಹಿತಿಗಳು ಕುವೆಂಪು ಮತ್ತು ಡಾಕ್ಟರ್ ಯು ಆರ್ ಅನಂತಮೂರ್ತಿ. ಇವರಿಬ್ರು ಶಿವಮೊಗ್ಗ ಜಿಲ್ಲೆಗೆ ಸೇರಿದವರು. ಡಾಕ್ಟರ್ ಯು ಆರ್ ಅನಂತಮೂರ್ತಿ ಮತ್ತು ರಾಷ್ಟ್ರಕವಿ ಕುವೆಂಪು ಇವರಿಬ್ರು ಏನಾದ್ರೆ ಶಿವಮೊಗ್ಗ ಜಿಲ್ಲೆಯವರಾಗಿದ್ದು, ಅನಂತಮೂರ್ತಿ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ ಸೇರಿದವರು. ಇವರು ಕೂಡ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಇನ್ನೊಬ್ಬ ಶಿವಮೊಗ್ಗ ಜಿಲ್ಲೆಯ ಸುಬ್ಬಣ್ಣ ಎನ್ನುವಂತ ವ್ಯಕ್ತಿ, ಇವರು ಕೂಡ ಶಿವಮೊಗ್ಗ ಜಿಲ್ಲೆಗೆ ಸೇರಿದವರು. ಅಂದ್ರ ಜ್ಞಾನ